ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ನಾನಿವತ್ತು ಗುಲಾಬ್ ಜಾಮೂನ್ ಮಾಡೋಣ ಅಂದ್ಕೊಂಡಿನಿ. ತುಂಬ ಜನನೂ ಕೇಳ್ತಾ ಇದ್ರಿ ಗುಲಾಬ್ ಜಾಮೂನ್ ರೆಸಿಪಿ. ಇದು ತುಂಬ ಸಿಂಪಲ್ಲು. ಮನೇಲಿ ಏನಾದರೂ ಬರ್ತಡೇ ಪಾರ್ಟಿ ಮತ್ತು ಏನಾದರೂ ಫಂಕ್ಷನ್ ಆದರೆ ತುಂಬ ಜನ ಗುಲಾಬ್ ಜಾಮೂನೇ ಮಾಡೋದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಸುಮಾರು ಒಂದು 100 ಗ್ರಾಮ್ ಆಗೋಷ್ಟು ಗುಲಾಬ್ ಜಾಮೂನ್ ಪೌಡ್ರ್ ತೊಗೊಂಡಿದ್ದೀನಿ. ನಾನು MTR ತೊಗೊಂಡಿದ್ದೀನಿ. ನೀವು ಮನೆ ಹತ್ರ ಯಾವ್ದು ಸಿಗುತ್ತೆ ಆ ಬ್ರ್ಯಾಂಡದ್ದು ತೊಗೊಂಡು ಯೂಸ್ ಮಾಡಿ. ಒಂದು 1/4 ಕಪ್ ಆಗೋಷ್ಟು ಹಸಿ ಹಾಲು ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ, ಒಂದು 4 ಹನಿ ನಿಂಬೆ ರಸ ತೊಗೊಂಡಿದ್ದೀನಿ. ಸೊ ಒಂದು ಚಿಟಿಕೆ ಆಗೋಷ್ಟು ಕೇಸರಿ ಕುಂಕುಮ ಹೂವು, 1 ಟೇಬಲ್ ಸ್ಪೂನ್ ತುಪ್ಪ, ಮತ್ತು ಎಣ್ಣೆ ಡೀಪ್ ಫ್ರೈ ಆಗೋಷ್ಟು, ಮತ್ತು ಸಕ್ಕರೆ ಒಂದು 1/4 kg ಸ್ವಲ್ಪ ಜಾಸ್ತಿ ಅಂದರೆ 300 ಗ್ರಾಮು. 100 ಗ್ರಾಮ್ ಗುಲಾಬ್ ಜಾಮೂನ್ ಪೌಡ್ರಿಗೆ 300 ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಒಂದು ಬೌಲ್ಗೆ ಗುಲಾಬ್ ಜಾಮೂನ್ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ನೀವು ಕೋವಾ ಇದ್ದರೆ ಕೋವಾ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲ ಇದು ಸಿಂಪಲಾಗಿ ಅಷ್ಟೇ. ಈ ಪೌಡ್ರಿಗೆ ಬೇರೆ ಹಾಲು ಹಾಕಿ ಕಲಿಸೋದು. ಕೆಲವರು ನೀರು ಹಾಕಿ ಕಲಿಸ್ಬಿಡ್ತಾರೆ. ನೀರು ಹಾಕಬೇಡಿ, ಹಾಲಲ್ಲಿ ಕಲಸಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ಮೂತಾಗೂ ಇರುತ್ತೆ. ಇದನ್ನು ಒಂದು ಸ್ವಲ್ಪನೇ ಹಾಲು ಹಾಕ್ಕೊಂಡು ಸ್ಮೂತಾಗಿ ಕಲಿಸ್ಬೇಕು. ಸೊ ಚಪಾತಿ ಹಿಟ್ಟು ಕಲಿಸ್ತಿರಲ್ಲ ಗಟ್ಟಿಯಾಗಿ, ಆ ಥರ ಕಲ್ಸೋಕೆ ಹೋಗ್ಬೇಡಿ. ಸ್ವಲ್ಪ ಸಾಫ್ಟಾಗೇ ಇರಬೇಕು, ಕೈಗೆ ಅಂಟಂಟು ಥರ ಇರಬೇಕು, ಸ್ವಲ್ಪ ಆ ಥರ ಸಾಫ್ಟಾಗಿ ಕಲಿಸಿ. ಸೊ ನಾವು ತಗೊಂಡಿರೋ 1/4 ಕಪ್ ಆಗೋಷ್ಟು ಹಾಲು ಅಷ್ಟೊಂದು ತಗೊಳಲ್ಲ, ಒಂದು 5ರಿಂದ 6 ಟೇಬಲ್ ಸ್ಪೂನ್ ತಗೊಳುತ್ತೆ. ಇದನ್ನು ಒಂದು 5 ನಿಮಿಷ ಆಗಿ ಬಿಡೋಣ. ಅಷ್ಟೊತ್ತಿಗೆ ಪಾಕ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಸ್ಟವ್ ಮೇಲೆ ನಾನ್ ಸ್ಟಿಕ್ ಪಾತ್ರೆ ಇಟ್ಕೊಂಡಿದ್ದೆ. ನೀವು ಬೇಕಂದರೆ ಸ್ಟೀಲ್ ಪಾತ್ರೆಯಲ್ಲಾದರೂ ಪಾಕ ತೊಗೊಳ್ಳಿ. ಈಗ 1 ಕಪ್ ನಾನು ಸಕ್ಕರೆ ತೊಗೊಂಡಿದ್ದೆ, ಅಂದರೆ 300 ಗ್ರಾಮ್. ಆ ಕಪ್ ಅಳತೆಯಲ್ಲೇ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ. ಸೊ ನೀರು ಬೇಕಂದ್ರೆ ನೀವು ತೆಳು ಪಾಕ ಬೇಕಂದರೆ ಸಕ್ಕರೆ 1 ಕಪ್ ತೊಗೊಂಡ್ರೆ 1 ಕಪ್ ನೀರು ಹಾಕೋಬೋದು. ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಬೇಕಂದರೆ ಒಂದು ಅರ್ಧ ಕಪ್ ನೀರು ಹಾಕಿದ್ರೆ ಸಾಕು. ಈ ಪಾಕ ಜಸ್ಟ್ ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ. ಮತ್ತು ಕೇಸರಿ ಕುಂಕುಮ ಹಾಕ್ತಾಯಿದ್ದೀನಿ. ನಿಮ್ಮಲ್ಲಿ ಇದ್ದರೆ ಹಾಕಿ, ಇಲ್ಲಾಂದರೆ ನಡೆಯುತ್ತೆ, ಹಾಕಿಲ್ಲ ಅಂದ್ರೂ. ಸೊ ಹಾಕಿದ್ರೆ ಒಳ್ಳೆ ಕಲರು ಫ್ಲೇವರ್ ಸಿಗುತ್ತೆ. ಮತ್ತು ಏಲಕ್ಕಿ ಪುಡಿನೂ ಹಾಕಿದ್ದೀನಿ. ನೀವು ಏಲಕ್ಕಿ ಕುಟ್ಟಿ ಕೂಡ ಹಾಕೋಬೋದು. ಪಾಕ ಒಂದೆಳೆ ಪಾಕ ಬರಬೇಕು. ಸುಮಾರು ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ. ನೋಡಿ, ನಾನು ಸೌಟಲ್ಲಿ ತೆಗೆದು ಹಿಂಗೆ ಸುರಿತಾ ಇದ್ದೀನಿ, ಒಂದೇ ಎಳೆ ಬೀಳುತ್ತೆ ಆ ಥರ. ಇಲ್ಲಾಂದರೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕೈಗೆ ಹಾಕ್ಕೊಂಡು ಬೆರಳುಗಳೇ ಪ್ರೆಸ್ ಮಾಡಿದ್ರೆ ಅಂಟಂಟು ಬಂದರೆ ಪಾಕ ರೆಡಿಯಾಗಿದೆ ಅಂತ. ನಿಂಬೆ ರಸ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಪಾಕ ಗಟ್ಟಿ ಆಗದಿರಂಗೆ ನಮಗೆ ಒಳ್ಳೆ ಕ್ರೀಮಿಯಾಗಿ ಜ್ಯೂಸಿಯಾಗಿ ಸಿಗುತ್ತೆ. ನಿಂಬೆ ರಸ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ನೀವು ಇಷ್ಟಪಡಲ್ಲ ಅಂದರೆ ಪರವಾಗಿಲ್ಲ. ಈಗ ಈ ಗುಲಾಬ್ ಜಾಮೂನು ಸ್ಮೂತಾಗಿ ರೆಡಿಯಾಗಿದೆ. ಇದನ್ನು ಉಂಡೆ ಮಾಡ್ಕೊಳ್ಳೋಣ. ನೀವು ಬೇಕಂದರೆ ತುಪ್ಪ ಇಷ್ಟಪಡಲ್ಲ ಅನ್ನೋರು ಎಣ್ಣೆಯಲ್ಲೇ ಮಾಡ್ಬೋದು. ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಗುಲಾಬ್ ಜಾಮೂನು. ಅದಕ್ಕೋಸ್ಕರ ನಾನು ತುಪ್ಪನ ಕೈಗೆ ಸವರ್ಕೊಂಡು ನಾನು ಉಂಡೆ ಮಾಡ್ಕೊತಾ ಇದ್ದೀನಿ. ನೀವು ಉಂಡೆ ಮಾಡುವಾಗ ಸ್ವಲ್ಪ ಕೈಯಲ್ಲೇ ಹಾಗೆ ನಾದಿ, ಇಲ್ಲಾಂದರೆ ಹಿಟ್ಟನ್ನೇ ನಾದಿ ಇಟ್ಕೊಳ್ಳಿ. ಚೆನ್ನಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡ್ಕೊಳ್ಳಿ. ಕೆಲವರು ತುಂಬ ಚಿಕ್ಕದಾಗೂ ಮಾಡ್ತಾರೆ, ಮಕ್ಕಳಿಗೆ ಇಷ್ಟ ಆಗಲಿ ಅಂತ. ಮತ್ತು ಕೆಲವರು ಡಿಸೈನಾಗಿ ಶೇಪ್ ಕೂಡ ಮಾಡ್ತಾರೆ. ನೋಡಿ, ನಾನು ಇದನ್ನು ಹಾಗೆ ಕೈಯಲ್ಲಿ ನಾದ್ತೀನಿ. ಆ ಥರ ಮಾಡೋದ್ರಿಂದ ಒಳ್ಳೆ ನೈಸಾಗಿ ರೌಂಡಾಗಿ ಸೂಪರಾಗಿ ಶೇಪ್ ಬರುತ್ತೆ. ಮತ್ತು ಕ್ರ್ಯಾಕ್ ಆಗೋದು ಮತ್ತು ಒಡೆದೋಗೋದು ಆ ಥರ ಏನೂ ಆಗೋಲ್ಲ. ಚೆನ್ನಾಗಿ ನೈಸಾಗಿ ರೌಂಡಾಗಿ ಬರುತ್ತೆ. ಸುಮಾರು ಈಗ ಒಂದು 11 ಉಂಡೆ ಆಗಿದೆ. ನೀವು ಇನ್ನೂ ಚಿಕ್ಕದಾಗಿ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಎಣ್ಣೆ ಇಟ್ಟಿದ್ದೆ ಕಾಯೋಕ್ಕೆ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಹೈ ಫ್ಲೇಮಲ್ಲಿ ಇರಬಾರ್ದು. ನೋಡ್ತಾ ಇರ್ಬೋದು, ನಾನು ಹಾಕಿದ ತಕ್ಷಣ ಲೈಟಾಗಿ ಮಾತ್ರ ಉಕ್ಕಿ ಬರ್ತಾಯಿದೆ ಎಣ್ಣೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ಸುಮಾರು ಒಂದು 1/4 ಗಂಟೆ ಆದರೂ ಬೇಯಿಸಬೇಕು. ಕೆಲವರು ಹಾಕಿದ ತಕ್ಷಣ ಎತ್ಬಿಡ್ತಾರೆ, ಫುಲ್ಲು ಗೋಲ್ಡ್ ಕಲರ್ ಆಗಿದೆ ಅಂತ. ಅದು ಒಳಗಡೆ ಬೆಂದಿರಲ್ಲ, ಮೇಲೆ ಮಾತ್ರ ಫುಲ್ಲು ಕಲರ್ ಬಂದಿರುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡೆ ನಿಧಾನಕ್ಕೆ ಬೇಯಿಸಬೇಕು. ಮತ್ತು ಜಾಸ್ತಿ ತಿರ್ಗ್ಸೋಕ್ಕೆ ಹೋಗಬೇಡಿ. ಜಾಸ್ತಿ ತಿರ್ಗಿಸಿದ್ರೆ ನೋಡಿ ಅಲ್ಲಿ ಭಾಗ ಬಿಟ್ಕೊಂಡಿದೆ, ಆ ಥರ ಆಗೋಗುತ್ತೆ. ಸೊ ಚೆನ್ನಾಗಿ ರೌಂಡಾಗಿ ಮಾಡಿಲ್ಲ ಅಂದ್ರೂ ಆ ಥರ ಬಾಯಿ ಬಿಟ್ಕೊಳ್ಳುತ್ತೆ. ಇದನ್ನು ಫುಲ್ಲು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ತುಂಬ ಜನಕ್ಕೆ ಕೆಲವ್ರಿಗೆ ಹೊಟ್ಟೆ ಕೆಟ್ಟೋಗಿ ಮೋಷನ್ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಬೆಳಗಿನ ಜಾವ ಇಲ್ಲ ಯಾವಾಗ ಬೇಕೋ ಆವಾಗ ನೀವು ಒಂದು ಗುಲಾಬ್ ಜಾಮೂನ್ ತಿಂದರೆ ಬೇಗನೆ ನಿಂತೋಗುತ್ತೆ. ಮತ್ತು ಮಕ್ಕಳು ಸ್ವೀಟ್ ಕೇಳಿದಾಗ ಈ ಥರ ಮಾಡಿರ್ಬೋದು. ಸೊ ಮನೇಲೇ ಬರ್ತಡೇ ಆಯಿತು ಯಾರ್ದಾದ್ರೂ, ತುಂಬ ಜನ ಗುಲಾಬ್ ಜಾಮೂನೇ ಮಾಡೋದು. ಈಗ ಅದನ್ನು ನಾವು ಎಣ್ಣೆಯಿಂದ ತೆಗೆದಿಟ್ಕೊಂಡಿದ್ದೀರಲ್ಲ, ಅದನ್ನು ಪಾಕಕ್ಕೆ ಹಾಕ್ತಾಯಿದ್ದೀನಿ. ಪಾಕ ಸ್ವಲ್ಪ ಉಗುರು ಬೆಚ್ಚಾಗಿರಬೇಕು, ಫುಲ್ಲು ಆರಿರಬಾರ್ದು. ಅಕಸ್ಮಾತ್ ಆರಿದ್ರೆ ನೀವು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಈ ಗುಲಾಬ್ ಜಾಮೂನ್ ಅಷ್ಟೇ, ಎಣ್ಣೆಯಿಂದ ತೆಗೆದಿದ ತಕ್ಷಣ ಪಾಕಕ್ಕೆ ಹಾಕೋಕೆ ಹೋಗಬೇಡಿ. ಹಂಗೆ ಹಾಕಿದ್ರೆ ಫುಲ್ಲು ಬೆಂದಂಗೆ ಆಗೋಗುತ್ತೆ, ಕರ್ಗೋಗುತ್ತೆ ಪಾಕದಲ್ಲಿ. ಒಂದು 30 ಸೆಕೆಂಡ್ ಬಿಟ್ಟು ಆಮೇಲೆ ಪಾಕದಲ್ಲಿ ಹಾಕಿ. ಈಗ ಪಾಕದಲ್ಲಿ ಹಾಕಿ ಇಟ್ಟಿದ್ದೀನಿ. ಸುಮಾರು ಇದನ್ನು 1 ಅವರ್ ಇಲ್ಲ 2 ಅವರ್ ಬಿಟ್ಟು ಆಮೇಲೆ ತಿನ್ನೋಣ. ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಪಾಕ ಎಲ್ಲ ಎಳ್ಕೊಂಡು ಸೂಪರಾಗಿರುತ್ತೆ. ನೋಡ್ದಲ್ಲ ಎಷ್ಟು ಸಿಂಪಲ್ಲಾಗಿ ಕಲರ್ಫುಲ್ಲಾಗಿ ಗುಲಾಬ್ ಜಾಮೂನ್ ಮಾಡೋದಂತ. ಹಾಗಾದರೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಇವತ್ತೇ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.